ಈ ಆನಾಪಾನಸತಿ ಧ್ಯಾನ ತುಂಬ ಸರಳ, ತುಂಬ ಸುಲಭ, ಏನೂ ಕೂಡ ಕಷ್ಟ ಇಲ್ಲ. ಆರಾಮಾಗಿ ನಮ್ಮ ಜೊತೆಗೆ ನಾವು ಎಷ್ಟೊತ್ತು ಬೇಕಾದರೂ ಕೂಡ ಕುತ್ಕೋಬೋದು. ನಮ್ಮ ಸಂಘದಲ್ಲಿ ನಾವು, ನಮ್ಮ ಜೊತೆಗೆ ನಾವು. ನಾವು ಹೀಗೆ ಸುಮ್ಮನೆ ಕುತ್ಕೊಳ್ಳೋದನ್ನೇ ಅಭ್ಯಾಸ ಮಾಡೋದು. ನಾವು ಎಷ್ಟೊತ್ತು ಕುತ್ಕೊಳ್ತೀವೋ ಅಷ್ಟೊತ್ತು ನಾವು ಖುಷಿಯಾಗಿರ್ತೀವಿ. ಎಷ್ಟು ಹೆಚ್ಚು ನಾವು ಕುತ್ಕೊಳ್ತೀವಿ ಅಷ್ಟು ಆನಂದವಾಗಿರ್ತೀವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ನಡೆಯೋದನ್ನು, ಓಡೋದನ್ನು ಯಾವಾಗ ಕಲ್ತ್ಕೊಳ್ತೀವೋ ಆವಾಗಲಿಂದ ನಾವು ಎಲ್ಲೂ ಕೂಡ ನಿಂತ್ಕೊಂಡಿಲ್ಲ, ನಡೀತಾನೇ ಇದ್ದೀವಿ, ಓಡ್ತಾನೇ ಇದ್ದೀವಿ. ಚಿಕ್ಕ ಮಕ್ಕಳಿದ್ದಾಗ ನಡೆಯೋದನ್ನು ಕಲಿಯುವಾಗ ನಾವೆಷ್ಟು ಖುಷಿ ಪಡ್ತೀವಿ, ನಡೆಯೋದನ್ನು ಕಲಿತು ಮಗು ಅಂತೇಳಿ. ಎಷ್ಟು ಸತಿ ಬೀಳುತ್ತೋ, ಎಷ್ಟು ಸತಿ ಎದ್ದೇಳುತ್ತೋ ನಡೆಯೋದನ್ನು ಕಲಿಯುವಾಗ. ಅವಾಗ್ಲಿಂದ ನಡೆಯೋದನ್ನು ಕಲಿತು ಒಂದು ಕಡೆ ನಮಗೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಇವಾಗ ನಾವು ಕುತ್ಕೊಳ್ಳೋದನ್ನು ನಾವು ಎಷ್ಟೊತ್ತು ಕುತ್ಕೊಳ್ತೀವೋ ಅಷ್ಟೊತ್ತು ನಮಗೆ ಖುಷಿ ಆಗುತ್ತೆ. ನಾನು ಇಷ್ಟೊತ್ತು ಗಂಟೆ, ಅರ್ಧ ಗಂಟೆ ನನಗೆ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ, 1 ಗಂಟೆ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ಒಂದು ಕಡೆ. ಇವಾಗ ನಾನು 3 ಗಂಟೆ 4 ಗಂಟೆ ನಾನು ಕುತ್ಕೊಳ್ಳೋದನ್ನು ಕಲ್ತ್ಕೊಳ್ತೀನಿ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾ ಇರ್ತೀವಿ. ಹೇಗೆ ಮಕ್ಕಳಿಗೆ ಆ ಮಗು ನಡೆಯೋದನ್ನು ಕಲಿತು ಅಂತೇಳಿ ಹೇಗೆ ಖುಷಿಯಿಂದ ನಾವು ಹೇಳ್ತಾ ಇರ್ತೀವಿ, ಧ್ಯಾನಕ್ಕೆ ಬಂದ ಮೇಲೆ ನಾನು ಕುತ್ಕೊಳ್ಳೋದನ್ನು ಕಲ್ತ್ಕೊಂಡೆ ಅಂತೇಳಿ ಖುಷಿಯಾಗಿ ಹೇಳ್ತಾ ಇರ್ತೀವಿ. ನಾನು ಅಷ್ಟು ಗಂಟೆ ಕುತ್ಕೊಳ್ತೀನಿ, ಇಷ್ಟು ಗಂಟೆ ಕುತ್ಕೊಳ್ತೀವಿ, 5 ಗಂಟೆ 6 ಗಂಟೆ 10 ಗಂಟೆ ಒಂದಿನ ಕುತ್ಕೊಳ್ತಾ ಇದ್ದೀನಿ. ನಾನು ಇವಾಗ 10 ನಿಮಿಷ 5 ನಿಮಿಷ ಧ್ಯಾನ ಮಾಡೋಳು ಇವಾಗ ನಾನು ದಿನಗಟ್ಟಲೆ ಧ್ಯಾನ ಮಾಡ್ತಾ ಇದ್ದೀನಿ ಅಂತೇಳಿ. ಕುತ್ಕೊಳ್ಳೋದನ್ನು ಅಭ್ಯಾಸ ಮಾಡೋದೇ ನಮಗೆ ಸಾಧನೆ ಆಗತ್ತೆ. ಕುತ್ಕೊಳ್ಳೋದನ್ನೇ ನಾವು ಕಲ್ತ್ಕೋಬೇಕು ಅಂತೇಳಿ, ಹೆಚ್ಚು ಹೆಚ್ಚು ನಾವು ಕುತ್ಕೋಬೇಕು ಅಂತೇಳಿ. ಮಕ್ಕಳಿದ್ದಾಗ ಈ ಶರೀರದ ಜೊತೆಗೆ ನಾವು ಓಡೋದನ್ನು ಕಲ್ತ್ಕೊಳ್ತೀವಿ. ನಾವು ಸುಮ್ಮನೆ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಆತ್ಮ ಪ್ರಯಾಣವನ್ನು ನಾವು ಮಾಡೋದನ್ನು ಕಲ್ತ್ಕೊಳ್ತೀವಿ. ಮಗು ಇದ್ದಾಗ ನಮಗೆ ಏನು ಕೂಡ ಗೊತ್ತಿರೋದಿಲ್ಲ. ನಾನು ನಿಂತ್ಕೊಳ್ಳೋದನ್ನು ಕಲ್ತ್ಕೋಬೇಕು, ಓಡೋದನ್ನು ಕಲ್ತ್ಕೋಬೇಕು,
ಕೆಲಸ ಮಾಡೋದನ್ನು ಕಲ್ತ್ಕೋಬೇಕು, ತಿನ್ನೋದನ್ನು ಕಲ್ತ್ಕೋಬೇಕು ಅಂತೇಳಿ. ಆ ಮಗು ಯಾವಾಗಲೂ ಕೂಡ ಸಹಸ್ರಾರದ ಸ್ಥಿತಿಯಲ್ಲೇ ಇರುತ್ತೆ, ಪ್ರತಿಯೊಂದು ಮಗು ಕೂಡ. ಆ ಮಗುಗೆ ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ಪ್ರತಿಯೊಂದು ಕೂಡ ಈ ಪ್ರಾಪಂಚಿಕವಾಗಿರೋದು ಎಲ್ಲವನ್ನು ಕೂಡ ನಾವು ಆ ಮಗುಗೆ, ಪ್ರತಿಯೊಂದು ಮಗುಗೂ ಕೂಡ ಕಲಿಸ್ಕೊಡ್ತಾ ಇರ್ತೀವಿ ಪ್ರಾಪಂಚಿಕವಾಗಿರೋದು. ಸಹಸ್ರಾರದ ಸ್ಥಿತಿಯಲ್ಲಿ ಇರುವಂತಹ ಮಗು, ನಾವು ಅದಕ್ಕೆ ನಮ್ಮಲ್ಲಿರುವಂಥದ್ದನ್ನು ನಾವು ಏನು ಆಚರಣೆಯಲ್ಲಿದ್ದೀವಿ ಆ ಮಗುಗೆ ನಾವು ತುಂಬ್ತಾ ಆ ಸಹಸ್ರಾರದ ಏನು ಸ್ಥಿತಿಯಲ್ಲಿರುತ್ತೆ ಅದು ಮುಚ್ಚೋಗ್ಬಿಡತ್ತೆ. ಬೆಳೀತಾ 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 ಅದು ಪೂರ್ತಿ ಸಂಪೂರ್ಣವಾಗಿ ತಾನು ಯಾರನ್ನೋದನ್ನೇ ಮರೆತು ಬಿಡತ್ತೆ ಆ ಮಗು. ಆಧ್ಯಾತ್ಮಿಕ ಪ್ರಯಾಣದಲ್ಲೇ ಇರುವಂತಹ ಮಗುಗೆ ಪ್ರಾಪಂಚಿಕ ಪ್ರಯಾಣವನ್ನು ಮಾಡೋದನ್ನು ನಾವು ಕಲಿಸ್ಬಿಡ್ತೀವಿ. ಆ ಮಗು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ಆ ವಿಚಾರ, ಒಂದು ಆಧ್ಯಾತ್ಮಿಕವಾಗಿ ಒಂದು ಭಗವಂತನ ವಿಚಾರ ಏನಿರುತ್ತೆ ಇದನ್ನು ಒಳಗಡೆ ತುಂಬಿಕೊಳ್ತಾ ಒಳಗಡೆ ಇರುವಂಥ ಕಾಂತಿಯನ್ನು ಅದು ಇದನ್ನು ಯಾವಾಗ ನಾವು ತುಂಬಿಕೊಳ್ತೀವಿ ಅದು ಮುಚ್ಚೋಗ್ಬಿಡತ್ತೆ. ಸ್ವಲ್ಪವಾಗಿ ಮುಚ್ಕೊಂಡು ಹೋಗ್ತಾ ಇರತ್ತೆ. ನಾವು ಯಾವಾಗ ಮಕ್ಕಳಿಗೆ ಪ್ರಾಪಂಚಿಕ ವಿಷಯವನ್ನೆಲ್ಲವನ್ನ ಕೂಡ ನಾವು ತಿಳಿಸ್ತಾ ಇರ್ತೀವಿ, ಮೊದಲೆಲ್ಲ ಒಂದು ಗ್ಲಾಸ್ ಇರುವಂಥ ಒಂದು ಕಂದಿಲ್ಲ ಅಂಥೇಳಿ ಲ್ಯಾಂಪು, ಆ ಗ್ಲಾಸಿಗೆ ಧೂಳು ಕೂತ್ಕೊಂಡ್ರೆ ಆ ಜ್ಯೋತಿಯನ್ನು ಯಾವ ರೀತಿ ಇದ್ರೂ ಕೂಡ ಅದು ಬೆಳಕಿರೋದಿಲ್ವೋ ಆ ರೀತಿ ಆ ಮಗುವಿನ ಪರಿಸ್ಥಿತಿ ಆಗ್ಬಿಡತ್ತೆ. ಎಲ್ಲವನ್ನು ಕೂಡ ಧೂಳು ಸೇರಿ ಆ ಧೂಳನ್ನು ಕೂತ್ಕೊಂಡು ಅಲ್ಲಿ ಕಾಂತಿ ಇದ್ದರೂ ಕೂಡ ಪ್ರಕಾಶ ಇರೋದಿಲ್ಲ. ಒಳಗಡೆ ಜ್ಯೋತಿ ಇರತ್ತೆ, ಆದರೆ ಪ್ರಕಾಶ ಇರೋದಿಲ್ಲ. ಯಾಕೆಂದ್ರೆ ಎಲ್ಲವನ್ನು ಕೂಡ ಧೂಳು ಅಂಟ್ಕೊಂಡ್ಬಿಟ್ಟಿದೆ. ಮಗುಗೆ ಎಷ್ಟು ಒಂದು ಕುತೂಹಲ ಬರುತ್ತೆ ಅಂದರೆ,
ಒಂದಾದ್ಮೇಲೆ ಒಂದೇ ಪ್ರಶ್ನೆಯನ್ನು ಕೇಳೋದನ್ನು ಶುರು ಮಾಡಿಬಿಡತ್ತೆ. ನಾವು ಎಲ್ಲವನ್ನು ಕೂಡ ಪ್ರಾಪಂಚಿಕವಾಗಿಯೇ ಉತ್ತರವನ್ನು ಹೇಳ್ತಾ ಇರ್ತೀವಿ. ಆ ಮಗುಗೆ ಆಧ್ಯಾತ್ಮಿಕ ವಿಷಯವನ್ನು ಯಾವುದು ಕೂಡ ತಿಳಿಸೋದಿಲ್ಲ. ಹಾಗಾಗಿ ಆ ಮಗು ಬೆಳೀತಾ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ. ನಾವೆಲ್ಲರೂ ಕೂಡ ಹಾಗೆ ಆಗಿರೋದು. ಹೇಗೆ ಆ ಮಗು ಬೆಳೀತಾ ಪ್ರಾಪಂಚಿಕದ ಒಂದು ವಿಷಯವನ್ನೇ ಹೆಚ್ಚು ತಿಳ್ಕೊಳ್ತಾ ಪ್ರಾಪಂಚಿಕ ವಿಷಯವನ್ನು ಕೇಳಿ ನೋಡಿ ಅದನ್ನೇ ತುಂಬಿಕೊಂಡು ಅದೇ ವಿಚಾರ, ಅದೇ ಮಾತು, ಅದೇ ಕೆಲಸ ನಾವು ಮಾಡೋದನ್ನು ಕಲ್ತ್ಕೊಂಡ್ಬಿಡ್ತೀವಿ. ನಾವು ಎಲ್ಲಿವರೆಗೂ ಕೂಡ ಧ್ಯಾನಕ್ಕೆ ಬರೋದಿಲ್ವೋ ಹಾಗೆ ನಾವು ಕೂಡ ಅದನ್ನೇ ತುಂಬಿಕೊಂಡು ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ಕೊಡ್ತಾ ಇರ್ತೀವಿ. ಧ್ಯಾನಕ್ಕೆ ಬಂದ ಮೇಲೇನೆ ಆ ಲ್ಯಾಂಪಿಗೆ ಏನು ಧೂಳು ಕುತ್ಕೊಂಡಿರುತ್ತೋ ಆ ಕಾಂತಿ ಜ್ಯೋತಿ ಇದೆ, ಆದರೆ ಬೆಳಕಿಲ್ದೇನೆ ಕತ್ಲಲ್ಲಿ ಹೇಗೆ ಇದ್ರೂ ಕೂಡ ಕಾಣಿಸೋದಿಲ್ವೋ ಅದೇ ರೀತಿನೇ ನಮಗೆ ಏನು ಕೂಡ ಕಾಣಿಸೋದಿಲ್ಲ. ಸತ್ಯವನ್ನು ಯಾವುದು ಕೂಡ ನಾವು ತಿಳ್ಕೊಳ್ಳೋದಿಲ್ಲ. ಎಲ್ಲಿವರೆಗೂ ಧ್ಯಾನಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ. ಧ್ಯಾನಕ್ಕೆ ಬಂದ ಮೇಲೆ ನಾವು ಯಾವ ರೀತಿ ಪ್ರಾಪಂಚಿಕ ವಿಷಯವನ್ನು ನಾವು ನಮ್ಮ ತಂದೆ ತಾಯಿ ಅಥವಾ ಬಂಧು ಬಳಗದಿಂದ ದೊಡ್ಡವರಿಂದ ನಾವು ಯಾವ ರೀತಿ ತಿಳ್ಕೊಂಡ್ವಿ ಹಾಗೆ ಮತ್ತೆ ನಾವು ಧ್ಯಾನಕ್ಕೆ ನಮ್ಮ ಜೊತೆಗೆ ನಾವಿದ್ದಾಗ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಾವು ಆಧ್ಯಾತ್ಮಿಕ ವಿಷಯಗಳನ್ನು ನಮ್ಮಿಂದನೇ ನಮ್ಮ ಒಳಗಡೆಲಿಂತ್ರನೇ ಪ್ರಶ್ನೆಗಳನ್ನು ಮಕ್ಕಳು ಯಾವ ರೀತಿ ತಂದೆ ತಾಯಿಗಳಿಗೆ ಪ್ರಶ್ನೆ ಮಾಡ್ತಾರೋ, ತಂದೆ ತಾಯಿ ಯಾವ ರೀತಿ ಆನ್ಸರ್ ಕೊಡ್ತಾ ಇರ್ತಾರೋ ಪ್ರಾಪಂಚಿಕವಾಗಿ, ಹಾಗೆ ನಮ್ಮ ಆತ್ಮ ಏನು ಮರ್ತಿರತ್ತೋ ಒಂದೊಂದೇ ಪ್ರಶ್ನೆಯನ್ನು ಮಾಡಿ ಮತ್ತೆ ನೆನಪಿಸ್ಕೊಳ್ಳತ್ತೆ. ಏನು ಡೌಟ್ಸ್ ಇರುತ್ತೋ ಆ ಪ್ರಶ್ನೆಯನ್ನು ಹಾಕತ್ತೆ. ಆಗ ಭಗವಂತನಿಂದ ಸರಿಯಾದ ಆನ್ಸರ್ ಸಿಗತ್ತೆ. ಹೇಗೆ ನಾವು ಪ್ರಾಪಂಚಿಕ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತೀವಿ, ಯಾವ ರೀತಿ ನಾವು ತಿಳುವಳಿಕೆಯನ್ನು ನಾವು ಕೊಡ್ತಾ ಇರ್ತೀವಿ ನಮ್ಮ ಮಕ್ಕಳಿಗೆ,
ಹಾಗೆ ಭಗವಂತನಿಂದ ನಮಗೆ ಸರಿಯಾದ ಒಂದು ಆನ್ಸರ್ ಸಿಗ್ತಾ ಇರುತ್ತೆ, ಸರಿಯಾದ ತಿಳುವಳಿಕೆ ನಮಗೆ ಸಿಗ್ತಾ ಇರುತ್ತೆ, ತಿಳಿಸ್ತಾ ಇರ್ತಾರೆ. ಇದು ಚಿಕ್ಕ ಮಕ್ಕಳು ಇದ್ದಾಗಲೇ ನಾವು ಧ್ಯಾನಕ್ಕೆ ಬಂದರೆ ನಾವು ಬಹಳ ಬೇಗನೆ ಪರಿವರ್ತನೆ ಆಗಿಬಿಡ್ತೀವಿ. ಯಾಕೆಂದರೆ ಜಾಸ್ತಿ ಏನು ತುಂಬಿಕೊಂಡಿರೋದಿಲ್ಲ. ಆದರೆ 50 ವರ್ಷ, 60 ವರ್ಷ, 70 ವರ್ಷ, 40 ವರ್ಷ ಈ ರೀತಿ ಆದಮೇಲೆ ಧ್ಯಾನಕ್ಕೆ ಬಂದರೆ ಸಾಕಷ್ಟು ನಾವು ತುಂಬಿಕೊಂಡಿರ್ತೀವಿ. ಹಾಗಾಗಿ ಅದನ್ನು ಖಾಲಿ ಮಾಡೋದು ನಮಗೆ ತುಂಬ ಕಷ್ಟ ಆಗತ್ತೆ, ಎಷ್ಟೋ ಸಮಯ ಹಿಡಿಯತ್ತೆ. ಯಾಕೆಂದ್ರೆ ಒತ್ತಿ ಒತ್ತಿ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ. ಅದು ವಾಸನೆ ಒತ್ತಿ ಒತ್ತಿ ನಾವು ತುಂಬ್ಕೊಳ್ತಾ ಇದ್ರೆ ಅದು ವಾಸನೆ ಬರ್ತಾ ಇದ್ರೂ ಕೂಡ ನಮಗೆ ಗೊತ್ತಿಲ್ಲ. ತುಂಬಿಕೊಂಡಿರೋದೆಲ್ಲ ವಾಸನೆ ಹೊಡಿತಾ ಇದೆ, ಆದ್ರೂ ಕೂಡ ನಾವು ತಿಳ್ಕೊಳ್ತಾ ಇಲ್ಲ. ನಮ್ಮ ಒಳಗಡೆಲಿಂದ್ರನೇ ವಾಸನೆ ಬರ್ತಾ ಇದೆ, ದುರ್ಗಂಧ ಬರ್ತಾ ಇದೆ. ನಾವು ಹೊರಗಡೆನೇ ವಾಸನೆಯನ್ನ ಹೊರಗಡೆಯಿಂದ ಬರ್ತಾ ಇದೆ ಅಂತೇಳಿ ನಾವು ಹೊರಗಡೆನೇ ಹುಡುಕ್ತಾ ಇರ್ತೀವಿ, ಎಲ್ಲಿ ಬರ್ತಾ ಇದೆ ಅಂತೇಳಿ. ನಮ್ಮ ಒಳಗಡೆನೇ ಇದೆ ದುರ್ಗಂಧ, ಒತ್ತಿ ಒತ್ತಿ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ. ಅದನ್ನೆಲ್ಲವನ್ನು ಕೂಡ ಖಾಲಿ ಆಗ್ತಾ ಇರುವಾಗ ನಾನು ಅಷ್ಟೊತ್ತು ಕೂತ್ಕೊಂಡೆ. ನಾವು ಹೆಚ್ಚು ಕೂತ್ಕೊಂಡಾಗಲೇ ನಮಗೆ ಖುಷಿ. ನಾನು ಅಷ್ಟೊತ್ತು ಕೂತ್ಕೊಂಡೆ, ಇಷ್ಟೊತ್ತು ಕೂತ್ಕೊಂಡೆ, ನಾವು 1 ಗಂಟೆ, 2 ಗಂಟೆ, 10 ಗಂಟೆ ನಾನು ಕೂತ್ಕೊಳ್ತಾ ಇದ್ದೀನಿ. ಇವಾಗ ನಾನು ಏನು ಒತ್ತಿ ಒತ್ತಿ ನಾನು ತುಂಬಿಕೊಂಡಿದ್ನೋ ಅದನ್ನೆಲ್ಲವನ್ನು ಕೂಡ ಖಾಲಿ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ಎಲ್ಲವನ್ನು ಕೂಡ ಖಾಲಿ ಮಾಡ್ಕೊಂಡ್ಬಿಡ್ಬೇಕು, ಇರೋದನ್ನೆಲ್ಲ. ಮಗು ಇದ್ದಾಗ ನಾನು ಯಾವ ಒಂದು ಸ್ಥಿತಿಯಲ್ಲಿದ್ನೋ, ಸಹಸ್ರಾರದ ಸ್ಥಿತಿಯಲ್ಲಿ ಖಾಲಿಯಾಗಿದ್ದಾಗ, ಅದೇ ರೀತಿನೇ ನಾನು ಕೂಡ ಇವಾಗಲೂ ಕೂಡ ಆಗಬೇಕು. ಹೆಚ್ಚು ಹೆಚ್ಚು ನನ್ನ ಜೊತೆಗೆ ನಾನು ಇರಬೇಕು ಅಂಥೇಳಿ ಯಾರು ಉಸಿರಾಟದ ಜೊತೆಗೆ ಹೆಚ್ಚು ಹೆಚ್ಚು ನಮ್ಮ ಜೊತೆಗೆ ನಾವು ಇರ್ತೀವಿ ಆವಾಗ ನಾವು ಈ ರೀತಿ ಸಾಧನೆಯನ್ನು ಮಾಡೋದನ್ನು ಇನ್ನೂ ಮಾಡಬೇಕು ಅಂತ ನಮಗೆ ಅನಿಸುತ್ತೆ. ಇನ್ನೂ ಸಾಧನೆ ಮಾಡಬೇಕು ಅಂತ ನಮಗೆ ಅನಿಸ್ತಾ ಇರುತ್ತೆ. ಹೇಗೆ ಮಗು ಸಹಸ್ರಾರದ ಸ್ಥಿತಿಯಿಂದ ಈ ಒಂದು ಪ್ರಾಪಂಚಿಕ ಸ್ಥಿತಿಗೆ ಬರುತ್ತೋ, ಮತ್ತೆ ಧ್ಯಾನಕ್ಕೆ ಬಂದ ಮೇಲೆ ಈ ಪ್ರಾಪಂಚಿಕದ ಸ್ಥಿತಿಯಿಂದ ಮತ್ತೆ ನಾವು ಸಹಸ್ರಾರದ ಸ್ಥಿತಿಗೆ ತಲುಪ್ತೀವಿ. ಒಂದೊಂದೇ ತಿಳ್ಕೊಳ್ತೀವಿ. ಮಗು ಯಾವ ರೀತಿ ತಿಳ್ಕೊಳ್ತಾ ಇರುತ್ತೆ ತಂದೆ ತಾಯಿ ಹತ್ರ, ಹಾಗೆ ನಾವು ಭಗವಂತನ ಹತ್ರ ಒಂದೊಂದೇ ತಿಳ್ಕೊಳ್ತಾ ಇರ್ತೀವಿ. ಮತ್ತೆ ಇದು ಶರೀರ ಬಿಟ್ಟ ಮೇಲೆ ಅಲ್ಲ, ಶರೀರ ಇದ್ದಾಗಲೇ ನಾವು ತಿಳ್ಕೊಬೇಕು. ಶರೀರ ಬಿಟ್ಟ ಮೇಲೆ ನಾವು ಏನು ಕೂಡ ತಿಳ್ಕೊಳ್ಳೋದಿಕ್ಕಾಗೋದಿಲ್ಲ. ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತೆ ನಮಗೆ ಇನ್ನೊಂದು ಶರೀರ ಬೇಕು.
ಯಾವಾಗ ನಾವು ನಮ್ಮ ಉಸಿರಾಟದ ಜೊತೆಗೆ ಹೆಚ್ಚು ಸಮಯವನ್ನು ನಾವು ಇರ್ತೀವೋ, ವಿಶ್ವ ಪ್ರಾಣಶಕ್ತಿ ನಾವು ಹೆಚ್ಚು ಯಾವಾಗ ನಾವು ತಗೊಳ್ತಾ ಇರ್ತೀವೋ, ಮತ್ತೆ ಸತ್ಯವನ್ನು ತಿಳ್ಕೊಳ್ತಾ ಕರುಣಾ ಮೈತ್ರಿಯಿಂದ ನಾವು ಜೀವಿಸೋದನ್ನು ಕಲ್ತ್ಕೊಳ್ತಾ ಇರ್ತೀವಿ. ಇದು ಎಷ್ಟು ಕಷ್ಟ ಆಗತ್ತೆ ಅಂದರೆ, ಇದು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟೊಂದು ಸಹನೆಯಿಂದ ಪ್ರಗತಿಯನ್ನು ನಾವು ಹೊಂದೋದಕ್ಕಾಗೋದಿಲ್ಲ. ಯಾಕೆಂದರೆ ಯಾವಾಗಲೂ ಕೂಡ ನಮ್ಮ ಮನಸ್ಸು ವಟ ಅಂತೇಳಿ ಅಂತಾನೆ ಇರುತ್ತೆ. ಪ್ರಾಪಂಚಿಕವಾಗಿರೋದನ್ನೆಲ್ಲವನ್ನು ಕೂಡ ನಾವು ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ಅದು ಎಲ್ಲವನ್ನು ಕೂಡ ನಾವು ಶಿಫ್ಟ್ ಮಾಡಬೇಕಂದ್ರೆ, ಚೇಂಜ್ ಮಾಡಬೇಕಂದ್ರೆ, ಬದಲಾವಣೆ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ. ಆದರೂ ಕೂಡ ನಾವು ಬಿಡಬಾರ್ದು, ಅಭ್ಯಾಸ ಮಾಡ್ತಾನೆ ಇರಬೇಕು. ಪ್ರತಿದಿನ ಅಭ್ಯಾಸ, ಪ್ರತಿ ಕ್ಷಣ ಅಭ್ಯಾಸ. ನಾವು ಯಾರಿಗಾದರೂ ಕೂಡ ತೊಂದರೆ ಕೊಡಬೇಕು ಅಥವಾ ಬೈಬೇಕು ಅಥವಾ ಶ್ರಾಪ ಆಗಬೇಕು ಅಂದಾಗ, ಏನೇ ಒಂದು ನಮ್ಮ ಜೊತೆಗಿರೋರಿಗೆ ಅಥವಾ ಅಕ್ಕಪಕ್ಕದಲ್ಲಿರೋರಿಗೆ ಏನೇ ಮಾಡಬೇಕಂದ್ರೂ ಕೂಡ ಅವ್ರ ಜಾಗದಲ್ಲಿ ನಾವು ಅಲ್ಲಿ ನೋಡ್ಕೊಳ್ಳೋದನ್ನು ನಾವು ಕಲ್ತ್ಕೊಳ್ತೀವಿ. ಅವರಿಗೆ ತೊಂದರೆ ಕೊಡೋದು, ಈ ರೀತಿ ಮಾಡೋದ್ರಿಂದ ಹೇಗಿರತ್ತೆ, ಇದು ಮಾಡಬೇಕೋ ಮಾಡಬಾರ್ದು, ಅವ್ರ ಜಾಗದಲ್ಲಿ ಇದ್ಕೊಂಡು ನಮ್ಮನ್ನು ನಾವು ನೋಡ್ಕೊಳ್ತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ಏನು ಆಗತ್ತೆ, ಏನು ಪರಿಣಾಮ ಬೀರತ್ತೆ? ಪ್ರತಿಯೊಂದು ಕೂಡ ನಾವು ಇದನ್ನು ಅನುಭವ ಮುಖಾಂತರನೇ ನಾವು ತಿಳ್ಕೊಳ್ತಾ ಇರ್ತೀವಿ. ನಮ್ಮ ಜೊತೆಗೆ ನಾವಿದ್ದಾಗ ಅವ್ರ ಜಾಗದಲ್ಲಿ ಇದ್ದು ನಾವು ಯೋಚನೆಯನ್ನು ಮಾಡ್ತಾ ಇರುವಾಗ ಅದು ನಮಗೆ ಖುಷಿ ಕೊಡ್ತಾರೆ, ಅವ್ರಿಗೂ ಕೂಡ ಖುಷಿ ಕೊಡುತ್ತೆ. ಅದು ನಮಗೆ ದುಃಖ ಕೊಟ್ಟರೆ ಅವ್ರಿಗೂ ಕೂಡ ದುಃಖ ಕೊಡುತ್ತೆ. ಈ ರೀತಿ ಮಾಡೋದ್ರಿಂದ ದುಃಖ ಆಗ್ತಾ ಇದೆ, ಆ ರೀತಿ ನಾವು ಮಾಡಬಾರ್ದು ಅಂತೇಳಿ. ಒಂದು ಕಳ್ಳನ್ನ ಹಿಡಿಬೇಕಂದ್ರೆ, ಒಂದು ಕೊಲೆಗಾರನನ್ನು ಹಿಡಿಬೇಕಂದ್ರೆ ಪೊಲೀಸ್ನವರು ಅವರು ಒಂದು ಪೊಲೀಸರಾಗಿ ಯೋಚನೆ ಮಾಡೋದಿಲ್ವಂತೆ. ಒಂದು ಕಳ್ಳನಾಗಿ, ಒಂದು ಕೊಲೆಗಾರನಾಗಿ ಯೋಚನೆ ಮಾಡ್ತಾ ಇರ್ತಾರಂತೆ. ಕೊಲೆ ಮಾಡೋದ್ರಿಂದ ಆ ಒಂದು ಜಾಗದಲ್ಲಿ, ಅವ್ರ ಜಾಗದಲ್ಲಿದ್ದು ಯೋಚನೆಯನ್ನು ಮಾಡ್ತಾ ಇರ್ತಾರಂತೆ. ಕೊಲೆಗಾರ ಯಾವ ರೀತಿ ಕೊಲೆ ಮಾಡಿದ್ರು, ಎಲ್ಲಿ ಯಾವುದನ್ನು ಬಿಟ್ಟು ಹೋಗಿದ್ದಾರೆ, ಕಳ್ಳ ಯಾವ ರೀತಿ ಕಳ್ತನ ಮಾಡಿದ್ರು, ಅವ್ರ ಜಾಗದಲ್ಲಿ ಇದ್ದು ಅವರು ಯೋಚನೆ ಮಾಡಿದಾಗ ಆ ಕಳ್ಳ ಸಿಕ್ಕಾಕ್ಕೊಳ್ತಾರಂತೆ. ಅವರು ಪೊಲೀಸರಾಗಿ ಯೋಚನೆ ಮಾಡೋದ್ರಿಂದ ಕಳ್ಳ ಸಿಗೋದಿಲ್ಲ, ಕೊಲೆಗಾರ ಸಿಗೋದಿಲ್ವಂತೆ. ಅವರ ಜಾಗದಲ್ಲಿದ್ದು ಅಂತಹ ಯೋಚನೆಯನ್ನು ಮಾಡುವಾಗಲೇ ಅವರು ಕಂಡುಹಿಡಿತಾರಂತೆ ಅದನ್ನೆಲ್ಲವನ್ನು ಕೂಡ. ಹಾಗೆ ನಾವು ಕೂಡ ಧ್ಯಾನಕ್ಕೆ ಬಂದಾಗ ನಾವು ಕೂಡ ಯಾವೊಂದು ಕಳ್ಳರಿಗಿಂತ ಕೊಲೆಗಾರರಿಗಿಂತ ಕಡಿಮೆ ಇಲ್ಲ. ಮನಸ್ಸನ್ನು ಯಾವ ರೀತಿ ಕೊಲ್ತಾ ಇರ್ತೀವಿ, ನೋವಿಸ್ತಾ ಇರ್ತೀವಿ, ಒಂದೊಂದು ಮಾತಿನಲ್ಲಿನೂ ಕೂಡ ಅವರನ್ನು ಕೊಲ್ತಾ ಇರ್ತೀವಿ. ನಾವು ಈ ರೀತಿ ಮಾತಾಡೋದ್ರಿಂದ ಅವ್ರ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನಾವು ಈ ರೀತಿ ಮಾಡೋದ್ರಿಂದ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ,
ಅವ್ರ ಜಾಗದಲ್ಲಿದ್ದು ನಾವು ಯೋಚನೆ ಮಾಡಬೇಕು. ಎಲ್ಲರಲ್ಲಿನೂ ಕೂಡ ನಮ್ಮ ದೃಷ್ಟಿ ಇರಬೇಕು. ಹಾಗೆ ನಮ್ಮ ಉಸಿರು ಎಂಬ ಗುರು ನಮಗೆ ಅರಿವಿನಿಗೆ ತರಿಸ್ತಾ ಇರತ್ತೆ. ಅವ್ರ ಜಾಗದಲ್ಲಿದ್ದು ನೀನು ಯೋಚನೆ ಮಾಡು. ಎಲ್ಲರಲ್ಲಿನೂ ಕೂಡ ದೃಷ್ಟಿ ಇಡಬೇಕು. ಕೇವಲ ನನ್ನ ಮೇಲೆ ದೃಷ್ಟಿ ಅಲ್ಲ, ನಾನು ಹೀಗೆ ಇರಬೇಕು ಅಂತಲ್ಲ. ನಾವು ಕೆಟ್ಟದಾಗಿ ಕೆಲವರಿಗೆ ಬೈತಾ ಇದ್ರೆ ಅವ್ರ ಜಾಗದಲ್ಲಿದ್ದು ಆ ಬೈಯೋದ್ರಿಂದ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ? ಅದೇ ನಮಗೆ ಬೇರೆ ಯಾರೋ ನಮಗೆ ಒಂದು ಮಾತು ಹೇಳಿದ್ರೆ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೀವಿ? ಒಂದು ಮಾತು ಹೇಳೋದ್ರಿಂದ ನಾವು ಅವ್ರಿಗೆ 100 ಬೈಗಳನ್ನ ಬೈತಾ ಇರ್ತೀವಿ. ಅವರ ಸ್ಥಿತಿ ಯಾವೊಂದು ಸ್ಥಿತಿಯಲ್ಲಿರತ್ತೆ ಈ ರೀತಿ ಹೇಳೋದ್ರಿಂದ. ನಮ್ಮ ಉಸಿರು ಎಂಬ ಗುರು ನಮಗೆ ಅನುಭವ ಮುಖಾಂತರ ನಾವು ತಿಳ್ಕೊಳ್ಳೋ ಹಾಗೆ ನಮಗೆ ಮಾಡ್ತಾ ಇರತ್ತೆ ಪ್ರತಿಯೊಂದು ಕೂಡ. ನಾವು ಸಹಜವಾಗಿ ಹೇಳ್ಬಿಡ್ತೀವಿ, ಅವ್ರು ಮಾಡಿದ್ರು, ಅವ್ರು ನನ್ನ ಹತ್ರ ಆ ರೀತಿ ಹೇಳೋದ್ರಿಂದನೇ ನಾನು ಅವ್ರಿಗೆ ಆ ರೀತಿ ಹೇಳಿದೆ ಅಂತೇಳಿ. ಬೇರೆ ಯಾರೋ ಹೇಳಿದ್ದಾರಂದ್ರೆ ನಾವು ಕೂಡ ಹೇಳಿದ್ರೆ ಅವ್ರಿಗೂ ನಮ್ಗೆ ಏನು ವ್ಯತ್ಯಾಸ ಇದೆ? ಬೇರೆ ಯಾರೋ ಮಾಡಿದಾರಂತೇಳಿ ನಾವು ಕೂಡ ಬೇರೆಯವ್ರಿಗೆ ಮಾಡೋದ್ರಿಂದ ಅವ್ರಿಗೂ ನಮ್ಗೆ ಯಾವುದು ಕೂಡ ವ್ಯತ್ಯಾಸ ಇಲ್ಲ ಫ್ರೆಂಡ್ಸ್. ನಾವು ಕಲಿತಾ ಇದ್ದೀವಿ, ನಾವು ಕಲಿಬೇಕು. ಕಷ್ಟ ಆಗತ್ತೆ, ಆದರೂ ಕೂಡ ನಾವು ಸಾಧನೆಯನ್ನು ಬಿಡಬಾರ್ದು. ಇಲ್ಲಿ ನಮಗೆ ಎಷ್ಟು ಅವಮಾನ ಆಗುತ್ತೋ, ಎಷ್ಟು ತೊಂದರೆ ಆಗುತ್ತೋ ಬೇರೆಯವರಿಂದ, ನಮಗೆ ಅಷ್ಟೇ ನಮಗೆ ಮೇಲಿನ ಒಂದು ಸತ್ಯಲೋಕದಿಂದ ಸಹಾಯ ಸಹಕಾರ ನಮಗೆ ಸಿಗ್ತಾ ಇರತ್ತೆ. ಅದು ಹೇಗೆ ಸಿಗುತ್ತೋ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ, ಆದರೆ ನಮ್ಗೆ ಸಿಗ್ತಾನೆ ಇರತ್ತೆ, ಸಹಾಯ ಸಹಕಾರ ನಮ್ಗೆ ಸಿಗ್ತಾನೆ ಇರತ್ತೆ. ನಾವು ಇದನ್ನೆಲ್ಲ ಸಹನೆಯಿಂದ ಪ್ರಗತಿಯನ್ನು ಹೊಂದೋದಕ್ಕೇನೆ ನಮ್ಮ ಜೊತೆಗೆ ಅಂಥವ್ರು ಇರ್ತಾರೆ, ಎಷ್ಟೋ ಜನ ಇರ್ತಾರೆ, ಎಷ್ಟೋ ಪಾಠವನ್ನು ನಾವು ಕಲ್ತ್ಕೋಬೇಕಾಗಿರೋದು. ಹೀಗೆ ನಾವು ಧ್ಯಾನದ ಒಂದು ಅಭ್ಯಾಸವನ್ನು ಮಾಡ್ತಾ, ಯಾರೇ ನಮಗೆ ತೊಂದರೆ ಕೊಟ್ಟರು ಕೂಡ, ಯಾರೇ ಶ್ರಾಪ ಆಗ್ತಾ ಇದ್ರೂ ಕೂಡ ನಾವು ಅದನ್ನು ಯಾವುದೂ ಕೂಡ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಹಾಗೆ ನಾವು ಬೇರೆಯವ್ರಿಗೂ ಕೂಡ ವಿಚಾರ ಮಾಡಿ ನಾವು ಮಾತಾಡೋದನ್ನು ನಮ್ಮ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡತ್ತೆ. ಯಾವುದು ಕೂಡ ದುಡುಕಬಾರ್ದು, ಯಾವುದು ಕೂಡ ಹೇಳಬಾರ್ದು, ಸಹನೆಯಿಂದ ಇರಬೇಕು. ಪ್ರಗತಿಯನ್ನು ಹೊಂದಬೇಕಂದ್ರೆ ಅವ್ರ ಜಾಗದಲ್ಲಿ ಇದ್ದು ಒಂದ್ಸತಿ ನೋಡ್ಕೊ, ನಿನ್ನನ್ನು ನೋಡ್ಕೊ. ಅವ್ರ ಜಾಗದಲ್ಲಿ
ನಿನ್ನನ್ನು ನೀನು ನೋಡ್ಕೊ. ಒಂದು ಮಾತು ಮಾತಾಡ್ಬೇಕಂದ್ರೂ ಕೂಡ ಎಷ್ಟೋ ವಿಚಾರಗಳನ್ನು ನಾವು ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ಆಧ್ಯಾತ್ಮಿಕ ಒಂದು ಕುಟುಂಬ, ಧ್ಯಾನದ ಒಂದು ಕುಟುಂಬ ಆಗಿದ್ರೆ ಚಿಕ್ಕ ಮಕ್ಕಳಿಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಅವ್ರಿಗೆ ಸರಿಯಾದ ಆನ್ಸರನ್ನೇ ಕೊಡ್ತಾ ಇರ್ತಾರೆ. ಅವರು ಮಕ್ಕಳು ಹಾಗೇ ಬೆಳೀತಾರೆ. ಅವ್ರಿಗೇನು ಕೂಡ ಕಷ್ಟ ಆಗೋದಿಲ್ಲ. ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಿರೋದಿಲ್ಲ. ಆ ಮಕ್ಕಳಿಗೆ ದುಃಖ ಅಂದರೆ ಏನು ಅಂತ ಹೇಳ್ತಾರೆ ಆ ಮಕ್ಕಳು. ಯಾಕೆಂದರೆ ಆಧ್ಯಾತ್ಮಿಕ ವಿಷಯವನ್ನೇ ನಾವು ಅವ್ರಿಗೆ ತಿಳಿಸ್ತಾ ಇರೋದ್ರಿಂದ ಅವರಲ್ಲಿ ಅದನ್ನೇ ತುಂಬಿಕೊಂಡಿರ್ತಾರೆ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ, ಎಂಥದ್ದೇ ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಸಹಜವಾಗಿ ಅದನ್ನು ತಗೊಳ್ಳೋದನ್ನು ನಾವು ಕಲ್ತ್ಕೋಬೇಕು ಅಂತೇಳಿ ಮಕ್ಕಳಿಗೆ ಅದನ್ನೇ ನಾವು ತುಂಬ್ತಾ ಇದ್ದರೆ ಮಕ್ಕಳಿಗೆ ಕಷ್ಟ ಅನ್ನೋದೇ ಗೊತ್ತಿರೋದಿಲ್ಲ. ಅವರು ಬೆಳೀತಾ ಬೆಳೀತಾ ಅವ್ರ ಸುಖದ ಒಂದು ಜೀವನದಲ್ಲೇ, ಅವರು ಆನಂದದ ಒಂದು ಜೀವನದಲ್ಲೇ ಬೆಳೀತಾ ಇರ್ತಾರೆ. ನಾವು ಮಕ್ಕಳಿಗೆ ಪ್ರಾಪಂಚಿಕದ ಒಂದು ವಿಷಯವನ್ನೇ ತುಂಬಿ 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 ಅವರು ಆ ರೀತಿ ಮಾಡೋದ್ರಿಂದ ನಿನಗೆ ಅವಮಾನ ಆಗತ್ತೆ. ಅದು ಆ ಅವಮಾನ ನಿನಗಾಗಬಾರ್ದು ಅಂದರೆ ನೀನು ಅವರಿಗೆ ಎದುರಾಗಬೇಕು. ಈ ರೀತಿ ಮಕ್ಕಳಿಗೆಲ್ಲ ತುಂಬಿ ಏನು ಮಾಡ್ತೀವಿ, ಯಾರಾದರೂ ಒಂದು ಸಣ್ಣ ಮಾತು ಹೇಳಿದ್ರೂ ಕೂಡ ಅವರು ಅವಮಾನ, ನನಗೆ ಅವಮಾನ ಮಾಡಿದ್ರು ಅಂತೇಳಿ ಅಂದ್ಕೊಳ್ತಾರೆ. ನಾವೇ ಕಲಿಸಿರ್ತೀವಿ, ನಾವೇ ಒಂದು ಸಣ್ಣ ಮಾತು ಅವ್ರಿಗೆ ಹೇಳಿದ್ರೂ ಕೂಡ ನಮ್ಮ ತಂದೆ ತಾಯಿ ಅಥವಾ ನನ್ನ ಅಜ್ಜಿ ತಾತ ನನಗೆ ಅವಮಾನ ಮಾಡಿಬಿಟ್ರು ಅಂಥೇಳಿ ತುಂಬ ಆಳವಾಗಿ ಆ ಮಕ್ಕಳು ತಗೊಳ್ತಾರೆ. ಸಣ್ಣ ವಿಷಯಕ್ಕೇನೆ, ಸಣ್ಣ ಒಂದು ಏನೋ ಒಂದು ಮಾತು ಹೇಳಿಬಿಟ್ರು ಕೂಡ. ಯಾರು ಕಲಿಸಿದ್ರು ಆ ಮಕ್ಕಳಿಗೆ? ನಾವೇ ಕಲಿಸಿದ್ವಿ. ಅದನ್ನೇ ದ್ವೇಷದಿಂದ ದೊಡ್ಡದಾಗಿ ಬಿಡ್ತಾರೆ. ನಾವೆಲ್ಲರೂ ಕೂಡ ಹಾಗೆ.
ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ಉಸಿರನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಒಂದು ಸಂಗೀತ, ಅದರಿಂದ ಇಂಪಾದ ಒಂದು ಸಂಗೀತ. ಇವಾಗ ನೋಡಿ, ನಾವು ಕೊಳಲಿನ ಒಂದು ನಾದವನ್ನು ನಾವು ಕೇಳ್ತಾ ಇದ್ದೀವಿ. ಸುಮ್ಮನೆ ಅದು ಕೊಳಲದು ಅಷ್ಟೇ. ಆ ಜ್ಞಾನ ನಮಗೆ ನುಡಿಸುವಂಥ ಜ್ಞಾನ ಇದ್ರೇ ಅದರಿಂದ ಸಂಗೀತ ಹೊರಗಡೆ ಬರುತ್ತೆ. ಹಾಗೆ ನಮ್ಮ ಒಂದು ಶರೀರ, ನಾವು ಜ್ಞಾನವನ್ನು ಕಲ್ತ್ಕೊಂಡಾಗಲೇ ಆ ಜ್ಞಾನ ಈ ಶರೀರವನ್ನು ಹೇಗೆ ನಡೆಸಬೇಕು ಅಂತೇಳಿ, ಆ ಕೊಳಲು ಯಾವ ರೀತಿ ನುಡಿಸ್ಬೇಕು ಅಂತೇಳಿ ಆ ಜ್ಞಾನ ಇದ್ದಾಗಲೇ ಅದರಲ್ಲಿ ಒಂದು ಸಂಗೀತ ನಾದವನ್ನು ನಮಗೆ ಕೇಳಿಸಿ ಬರುತ್ತೆ. ಈ ಶರೀರ ಕೂಡ ಹೇಗೆ ನಡೆಸಬೇಕು ಅಂತ ನಮಗೆ ಜ್ಞಾನ ಇರಬೇಕು. ಆ ಜ್ಞಾನ ನಮಗೆ ಯಾವಾಗ ಬರುತ್ತೆ ಅಂದರೆ ಧ್ಯಾನದಿಂದ ಬರುತ್ತೆ.
ಪತ್ರಿ ಸರ್ ಹೇಳ್ತಾ ಇರ್ತಾರೆ, ನಾ ಈ ಕೊಳ್ಳಲು ಕಲಿತಾ ಇರುವಾಗ ನನಗೆ ಊದೋಕ್ಕೂ ಸಹಿತ ಬರ್ತಾ ಇರಲಿಲ್ಲ. 2-3 ದಿನ ನನಗೆ ಏನು ಕೂಡ ಬರಲಿಲ್ಲ, ಅದರಿಂದ ಸ್ವರನೇ ಬರಲಿಲ್ಲ, ತಲೆನೋವು ಬಂತು ಅಂತೇಳಿ ಹೇಳ್ತಾ ಇರ್ತಾರೆ. ಹೇಗೆ ಅವರು ಕೊಳಲನ್ನು ಮಧುರಾತಿ ಮಧುರವಾಗಿ ಅವರು ನುಡಿಸ್ತಾ ಇರ್ತಾರೆ. ಅವರು ಒಂದೊಂದು ಮಾತು ಕೂಡ ಮಧುರವಾಗಿರತ್ತೆ. ಒಂದೊಂದು ವಾಣಿ ಕೂಡ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ನಮಗೆ ಅವರು ತಿಳಿಸಿಕೊಡ್ತಾ ಇರ್ತಾರೆ. ಒಂದು ಕ್ಷಣ ಕೂಡ ನಮಗೆ ದುಃಖದಲ್ಲಿ ಅವರು ಇರೋದಕ್ಕೆ ಕೊಡೋದಿಲ್ಲ. ಒಂದು ಕ್ಷಣ ಕೂಡ ನಮಗೆ ದುಃಖ ಆಗ್ತಾ ಇದ್ರೆ ಯಾಕೆ ದುಃಖ ಬಂದಿದೆ, ಏನು ಕಾರಣ ಅಂಥೇಳಿ ಪ್ರತಿಯೊಂದು ಕೂಡ ಅದಕ್ಕೆ ಸರಿಯಾದ ಒಂದು ಸಮಾಧಾನವಾದಂಥ ಆನ್ಸರ್ ನಮಗೆ ಕೊಡ್ತಾ ಇರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಬಂದು. ಭಯ ಇದ್ದವರಿಗೆ ಧೈರ್ಯವನ್ನು ಹೇಳ್ತಾ ಇರ್ತಾರೆ. ಆ ಭಯದಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅಂಥೇಳಿ, ಕಷ್ಟ ಇದ್ದವ್ರಿಗೆ ಕಷ್ಟದಿಂದ ನಾವು ಹೇಗೆ ಹೊರಗಡೆ ಬರಬೇಕು, ಕಾಯಿಲೆ ಇದ್ದವ್ರಿಗೆ ಕಾಯಿಲೆಯಿಂದ ನಾವು ಮುಕ್ತಿಯನ್ನು ಹೇಗೆ ಪಡಿಬೇಕು, ಪ್ರತಿಯೊಬ್ಬರಲ್ಲಿನೂ ಕೂಡ ಅಂತರಂಗದ ಸದ್ಗುರುವಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಯಾರು ಉಸಿರಾಟದ ಜೊತೆಗಿದ್ದು ಉಸಿರಿನ ಸಂಘದಲ್ಲಿರ್ತಾರೋ ಅವರಿಗೆ
ಯಾವೊಂದು ಪರಿಸ್ಥಿತಿಯಲ್ಲಿ, ಯಾವೊಂದು ಕ್ಷಣದಲ್ಲಿ ಎಂತಹ ಪರಿಸ್ಥಿತಿ ಬರುತ್ತೋ ಅದಕ್ಕೆ ನಾವು ರೆಡಿಯಾಗಿರಬೇಕು. ಆ ರೀತಿ ಸಿದ್ಧತೆಯನ್ನು ಮಾಡ್ತಾರೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಎಷ್ಟು ಅದ್ಭುತವಾದಂಥ ಈ ಧ್ಯಾನ. ನಮ್ಮ ಜೊತೆಗೆ ನಾವಿರೋದನ್ನು ಅಭ್ಯಾಸ ಮಾಡೋಣ ಫ್ರೆಂಡ್ಸ್. ನಾವು ಪ್ರತಿ ಕ್ಷಣ ಆನಂದವಾಗಿರೋದನ್ನು ಕಲ್ತ್ಕೋಬೇಕು. ಪ್ರತಿಯೊಬ್ಬರ ಜೀವನ ಕೂಡ ಹಾಗೆ ಆಗಬೇಕು. ಪ್ರತಿಯೊಬ್ಬರು ಕೂಡ ಆನಂದವಾಗಿ ಜೀವಿಸೋದನ್ನು ಹೇಗೆ ಜೀವಿಸಬೇಕು. ಆನಂದ ಅಂದರೆ ಎಲ್ಲಿದೆ? ನಮ್ಮ ಒಳಗಡೆನೇ ಇದೆ. ನಮ್ಮ ಜೊತೆಗೆ ನಾವು ಸಂಘವನ್ನು ಮಾಡಬೇಕು ಅಂತೇಳಿ ನಾವು ಕೂಡ ಆನಂದವಾಗಿದ್ದು ಬೇರೆಯವ್ರಿಗೂ ಕೂಡ ಅದನ್ನು ನಾವು ತಿಳಿಸ್ಕೊಡ್ಬೇಕು. ಉಸಿರು ಎಂಬ ಗುರುವಿನ ಜೊತೆಗಿರೋದನ್ನು ನಾವು ಹೇಳ್ಕೊಡ್ಬೇಕು. ನಾವು ಕೂಡ ಧ್ಯಾನವನ್ನು ಮಾಡ್ತಾ ಧ್ಯಾನ ಪ್ರಚಾರನೂ ಕೂಡ ನಾವು ಮಾಡಬೇಕು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಜನಗಳು ಎಷ್ಟು ಒಂದು ದುಃಖದಲ್ಲಿದ್ದಾರೆ. ದುಃಖದಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಹುಡುಕ್ತಾ ಇದ್ದಾರೆ. ನಾವು ಎಲ್ಲ ಕಡೆನೂ ಕೂಡ ಇವಾಗ ನೋಡ್ತಾ ಇದ್ದೀವಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್.
ಧ್ಯಾನಕ್ಕೆ ಕೂತ್ಕೊಂಡಾಗ ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡಬಾರ್ದು, ಓಕೆ ಅನ್ನೋವರೆಗೂ ಕೂಡ. ಮನೆಯಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಅಷ್ಟೇ, ಒಬ್ಬರೇ ಕೂತ್ಕೊಂಡಾಗಲ್ಲ, ಯಾರೋ ಒಬ್ರು ಕೂಗಿದ್ರು ಮಾತಾಡಿದ್ರು ಅಂತೇಳಿ ಮಧ್ಯದಲ್ಲಿ ಕಣ್ಣು ಹಾಗೆ ಬಿಡಬಾರ್ದು. ಕೈಗಳಿಂದ ಕಣ್ಣಿಗೆ ಸ್ಪರ್ಶ ಮಾಡಿನೇ ಕಣ್ಣು ಬಿಡಬೇಕು. %80 ಶಕ್ತಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರತ್ತೆ. ಮತ್ತು ಧ್ಯಾನದಲ್ಲಿ ಏನೇ ತೊಂದರೆ ಆಗ್ತಾ ಇದ್ರೂ ಕೂಡ ಕೈ ಕದಲಿಸ್ಬೋದು, ಕಾಲು ಕೂಡ ಚಾಚಬಹುದು, ಆದರೆ ಕಣ್ಣು ಮಾತ್ರ ಬಿಡಬಾರ್ದು. ಅದು ಏನೇ ನಡೀತಾ ಇದ್ರೂ ಕೂಡ. ನಿಮಗೆ ಅನಿಸತ್ತೆ ಎದ್ದೇಳಬೇಕು ಅಂತ, ಆವಾಗ ಕಣ್ಣು ಬಿಡಬೇಕು, ಕೈಗಳಿಂದ ಸ್ಪರ್ಶವನ್ನು ಮಾಡಿ. ಅಲ್ಲಿವರೆಗೂ ಕೂಡ ನಾವು ಎದ್ದೇಳಬಾರ್ದು. ಏನಾಯಿತು ಅಂಥೇಳಿ ನಮಗೆ ಭಯ ಇರಬಾರ್ದು, ಏನೇನೋ ಆಗ್ತಾ ಇದೆ ಅಂಥೇಳಿ. ಒಂದೊಂದು ಸತಿ ಶರೀರನೇ ಇಲ್ಲ ಅನಿಸುತ್ತೆ, ಆವಾಗ ನಿಮ್ಗೇನಾದರೂ ಡೌಟ್ಸ್ ಬಂದರೆ ಕೈಗಳಿಂದ ಮುಟ್ಕೊಂಡು ನೋಡ್ಬೋದು, ಇರತ್ತೆ, ಶರೀರ ಎಲ್ಲೂ ಹೋಗಿರೋದಿಲ್ಲ. ಆದರೆ ಭಯ ಪಟ್ಕೊಂಡು ಕಣ್ಣು ಬಿಡಬಾರ್ದು. ಎಷ್ಟೋ ಅನುಭವಗಳು ಆಗ್ತಾ ಇರತ್ತೆ. ಮಗು ಯಾವ ರೀತಿ ಕಲಿತಾ ಇರುತ್ತೋ ಹಾಗೆ ನಾವು ಆಧ್ಯಾತ್ಮಿಕದ ಎಲ್ಲ ಅನುಭವಗಳನ್ನು ನಾವು ಕಲಿತಾ ಇರ್ತೀವಿ, ಅನುಭವದಿಂದನೇ ನಾವು ತಿಳ್ಕೊಳ್ತಾ ಇರ್ತೀವಿ. ಏನೇ ಪ್ರಶ್ನೆ ನಾವು ಕೇಳಬೇಕಂದ್ರೂ ಕೂಡ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದನೇ ನಾವು ಕೇಳಬೇಕು. ನಮಗೇನಾದರೂ ಡೌಟ್ಸ್ ಇದ್ದರೆ ನಮ್ಮ ಒಳಗಡೆಲಿಂದ್ರೇ ನಮಗೆ ಆನ್ಸರ್ ಸಿಗತ್ತೆ. ನಾವು ಪ್ರಕೃತಿ ಜೊತೆಗೆ ನಾವು ಮಾತಾಡಬೇಕು. ಏನೇ ಒಂದು ನಮಗೆ ಪ್ರಶ್ನೆಗೆ ಉತ್ತರ ಬೇಕಂದರೆ, ಆನ್ಸರ್ ಬೇಕಂದರೆ ಪ್ರಕೃತಿ ಜೊತೆಗೆ ನಾವು ಮಾತಾಡೋದನ್ನು ಕಲ್ತ್ಕೋಬೇಕು. ಯಾರು ಸತ್ಯವನ್ನು ತಿಳಿಸ್ಕೊಡ್ತಾರೋ ಅವ್ರ ಹತ್ರ ನಾವು ಕೇಳಬೇಕು, ಸರಿಯಾದ ಆನ್ಸರ್ ನಮಗೆ ಸಿಗತ್ತೆ. ಗಿಡ ಮರಗಳ ಹತ್ತಿರ, ನೀರಿನ ಹತ್ತಿರ, ಪಂಚಭೂತಗಳಿಂದ ನಮಗೇನು ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವೋ ಅವುಗಳ ಹತ್ತಿರ ನಾವು ಮಾತಾಡೋದನ್ನು ನಾವು ಕಲ್ತ್ಕೋಬೇಕು. ಅವ್ರ ಸಂಘದಲ್ಲಿ ನಾವಿರಬೇಕು, ಪ್ರಕೃತಿ ಒಂದು ಸಂಘದಲ್ಲಿ ನಾವಿರಬೇಕು.
ಈ ಸೂಕ್ಷ್ಮತೆಯನ್ನು ನಾವು ಯಾವಾಗ ಕಲ್ತ್ಕೊಳ್ತೀವಿ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಉಸಿರು ಯಾವ ರೀತಿ ನಾವು ಅರಿವಿನಿಂದ ನಾವು ನೋಡೋದನ್ನು ಕಲ್ತ್ಕೊಳ್ತೀವಿ. ಪ್ರತಿಯೊಂದು ಕೂಡ ನಾವು ಅರಿವಿನಿಂದ ನೋಡೋದನ್ನು ಕಲ್ತ್ಕೊಳ್ತಾ ಇರ್ತೀವಿ. ಆವಾಗಲೇ ನಮಗೆ ಸಮಸ್ಯೆಗೆ ಸಮಾಧಾನ ಸಿಗತ್ತೆ. ಮತ್ತು ಎಲ್ಲ ಕಡೆಯಿಂದನೂ ಕೂಡ ಸಹಾಯ ಸಹಕಾರ ಸಿಗತ್ತೆ ನಾವು ಕಲ್ತ್ಕೊಳ್ತಾ ಇದ್ದರೆ. ನಮಗೆ ಆ ತಪ್ಪನೆ ಇರಬೇಕು, ಕಲಿಬೇಕು ಅನ್ನೋದು ತಪ್ಪನೆ ಇರಬೇಕು. ಸತ್ಯವನ್ನು ತಿಳ್ಕೋಬೇಕು, ನಾ ಸತ್ಯ ಧರ್ಮ ಅಹಿಂಸಾ ಮಾರ್ಗದಲ್ಲೇ ನಾನು ಜೀವಿಸ್ಬೇಕು, ನಾನು ಅದನ್ನು ಕಲಿಬೇಕು ಅಂತೇಳಿ ಯಾರಿಗೆ ತಪ್ಪನೆ ಇರುತ್ತೆ. ಎಲ್ಲ ಕಡೆಯಿಂದನೂ ಕೂಡ ಕಲಿತಾ ಮತ್ತು ಎಲ್ಲರಿಂದನೂ ಕೂಡ ನಮಗೆ ಸಹಾಯ ಸಹಕಾರ ಸಿಗ್ತಾ ಇರುತ್ತೆ. ಯಾವ ಜಾಗದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಹೋದ್ರೂ ಕೂಡ. ಆದರೆ ಅದ್ರ ಮೊದಲು ನಾವು ಅನುಭವದಿಂದ ನಾವು ತಿಳ್ಕೊಳ್ತಾ ಇರಬೇಕು. ಅನುಭವದಿಂದ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರಬೇಕು. ಎಲ್ಲ ಕಡೆಯಿಂದನೂ ಕೂಡ ನಮಗೆ ಸಹಾಯ ಸಹಕಾರ ಸಿಗಬೇಕಂದ್ರೆ ಮೊದಲು ನಾವು ಕಲ್ತ್ಕೋಬೇಕು. ಕಷ್ಟ ಆಗತ್ತೆ, ಯಾವುದೇ ಒಂದು ಕಲಿಬೇಕಂದ್ರೂ ಕೂಡ ಕಷ್ಟನೇ. ಕಲಿತ ಮೇಲೆ ನಮ್ಗೆ ಈಜಿ ಆಗತ್ತೆ. ಓ ಇಷ್ಟೇನಾ, ಅದು ಸಹಜವಾಗಿ ನಮ್ಗೆ ಬಂದ್ಬಿಡತ್ತೆ. ಅಲ್ಲಿ ದುಃಖ ಅನ್ನೋದು ಇರೋದಿಲ್ಲ. ಕೇವಲ 1 ನಿಮಿಷ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಹತ್ತು ಸೆಕೆಂಡು, 5 ಸೆಕೆಂಡುಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನು ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂಥ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಿಗಾದರೂ ಅನುಭವ ಓಕೆ ಮಾಸ್ಟರ್, ಇವತ್ತಿನ ಈ ಒಂದು ಮೌನ ಹಾಗೂ ಉಪವಾಸ ಧ್ಯಾನ ಮುಕ್ತಾಯಗೊಂಡಿದೆ. ಮತ್ತೆ ನಾಳೆ 5 ಗಂಟೆಗೆ ಎಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು.